ಸೊ ನನಗಲ್ಲದೆ ಇನ್ಯಾರಿಗೆ ಈ ಶಾಂತಿ ಪಾರಿತೋಷಕ ಹೇಳ್ಕೊಂಡಿದ್ರು. ನಾನೇ ಜಗತ್ತಿನ ಶಾಂತಿ ದೂತ ಅಂತ ಹೇಳಿಕೊಂಡಂತಹ ವ್ಯಕ್ತಿ ಟ್ರಂಪ್ ಅವರು. ಸಿಕ್ಕ ಕಡೆಯಲ್ಲೆಲ್ಲ ನೊಬೆಲ್ ಪಾರಿತೋಷಕಕ್ಕೆ ಟ್ರಂಪ್ ಪ್ರಚಾರವನ್ನ ಮಾಡಿಕೊಂಡಿದ್ರು. ಸೊ ವಿಶ್ವದ ದೊಡ್ಡಣ್ಣನಿಗೆ ಈಗ ಶಾಕ್. ಈಗ ಪಾರಿತೋಷಕ ಸಿಗದೇ ಇದ್ದಿದ್ದಕ್ಕೆ ಒಂಥರ ಎಲ್ಲ ಕಡೆಯೂ ಕೂಡ ಅವಮಾನವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ. ಹೇಳ್ಕೊಂಡು ನನಗೆ ಪ್ರಶಸ್ತಿ ಬೇಕು ಅಂತ ಕೇಳ್ಕೊಂಡು ಪ್ರಶಸ್ತಿನೇ ಸಿಗದೇ ಇದ್ದಾಗ ಇನ್ನೇನಾಗುತ್ತೆ, ನಗೆ ಪಾಟ್ಲಿಗೆ ಈಡಾಗ್ತಾರೆ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಕೇಳಬಾರ್ದು ಅದನ್ನು. ಪ್ರಶಸ್ತಿಗಳು ತಾವಾಗಿ ಅರಿಸ್ಕೊಂಡು ಬರಬೇಕು, ಅವರ ಸಾಧನೆಗಳನ್ನು ಹುಡ್ಕೊಂಡು ಬರಬೇಕು. ಕೇಳ್ಕೊಂಡು ತಗೊಳ್ಳುವಂಥ ಪ್ರಶಸ್ತಿಗಳಿಗೆ ಯಾವ ಮನ್ನಣೆಗಳು ಕೂಡ ಇಲ್ಲ, ಸುಮ್ಮನೆ ಒಂದು ಹೆಸರಿಗಿರುತ್ತೆ ಅಷ್ಟೇ. ಸಾಧನೆ ಮಾಡಿ ತಗೊಳ್ಳುವಂಥ ಪ್ರಶಸ್ತಿಗಳಿಗೆ ಗೌರವ ಜಾಸ್ತಿ, ಒಂದು ತೃಪ್ತಿ ಇರುತ್ತೆ. ನಾನೇನೋ ಮಾಡಿಬಿಟ್ಟಿದ್ದೀನಿ, ನನಗೆ ಪ್ರಶಸ್ತಿ ಬರಬೇಕು, ನಾನು ಅದಕ್ಕೆ ಅರ್ಹ. ಕೊಡೋರಿಗೆ ಗೊತ್ತಿರಬೇಕು ನೀವು ಅರ್ಹ ಅನ್ನುವಂಥದ್ದು. ನಿಮಗೆ ನೀವೇ ಅಂದ್ಕೊಳ್ಳೋದಾದರೆ ನಾಳೆ ಯಾರು ಬೇಕಾದ್ರೂ ಅಂದ್ಕೊಳ್ಬೋದು, ಹೌದು ನಾನು ಅರ್ಹ ಅಂತೇಳಿ. ಹಂಗಿರಲ್ಲ. ಯಾರು ಪ್ರಶಸ್ತಿಯನ್ನು ಕೊಡ್ತಿರ್ತಾರೋ ಅವ್ರದ್ದೇ ಆದಂಥ ಒಂದಿಷ್ಟು ಲೆಕ್ಕಾಚಾರಗಳಿರುತ್ತೆ. ಅದರ ನಂತರ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಅವ್ರು ಅದಕ್ಕೆ ನೀವು ಅರ್ಹರೋ ಅಲ್ಲೋ ಅಂತ ಅವ್ರು ನೋಡ್ಕೊಳ್ಬೇಕು. ನಾನೇ ಅಂತ ಡಿಸೈಡ್ ಮಾಡಿಬಿಟ್ರೆ ಇದು ಪರಿಸ್ಥಿತಿಗಳು. ಈಗೇನಾಗುತ್ತೆ, ಯಾರಿದ್ದು ನಗೆಪಾಟ್ಲಿಗೆ ಈಡಾಗ್ತಾ ಇರೋದು? ಟ್ರಂಪ್ ಅವರೇ. ಬೇರೆ ಇನ್ಯಾದ್ರೂ ನಗೆಪಾಟ್ಲಿಗೆ ಈಡಾಗ್ತಾರಾ? ಅಯ್ಯೋ, ಇನ್ನು ಯಾವಾಗಿದ್ರೂ ಟೀಕೆ ಇರುತ್ತೆ. ಇದು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿಯುವಂಥದ್ದು. ಹಿಂಗೊಬ್ಬರು ಇದ್ರು, ಅಮೆರಿಕದ ಅಧ್ಯಕ್ಷರು ನೊಬೆಲ್ ಶಾಂತಿ ಪ್ರಶಸ್ತಿ ಬೇಕು ಅಂತ ಕಾಯ್ತಾ ಇದ್ರು, ಬಟ್ ಅವ್ರಿಗೆ ಸಿಗಲೇ ಇಲ್ಲವಲ್ಲ ಅಂತ ಹೇಳಿ. ವೆನೆಜುವೆಲಾದ ವಿಪಕ್ಷ ನಾಯಕಿ ಮರಿಯಾ ಮಚಾಡೋಗೆ ನೊಬೆಲ್ ಶಾಂತಿ ಪಾರಿತೋಷಕ ಸಿಕ್ಕಿರೋದು. ವೆನೆಜುವೆಲಾ ಪ್ರಜಾಪ್ರಭುತ್ವದ ಹೋರಾಟಗಾರ್ತಿ ಆಗಿರೋದು ಮರಿಯಾ. ಸೊ ಸರ್ವಾಧಿಕಾರಿ ವಿರೋಧಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಿದ್ದು ಅವರು. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದಂಥವ್ರು. ಮರಿಯಾ ಮಚಾಡೋ ಹೋರಾಟ ಪರಿಗಣಿಸಿ ಈ ಪಾರಿತೋಷಕವನ್ನು ನೀಡಲಾಗಿದೆ. ನೊಬೆಲ್ ಶಾಂತಿ ಪಾರಿತೋಷಕ ನಿರೀಕ್ಷೆಯಲ್ಲಿದ್ದಂತಹ ಸ್ವಯಂ ಘೋಷಿತ ಶಾಂತಿ ದೂತರಿಗೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ನಿರಾಸೆ ಉಂಟಾಗಿದೆ. ಸೊ ಬಿಸ್ನೆಸ್ ಮ್ಯಾನ್ ಕೂಡ ಅವಳು, ಯಾರು ಈಗ ಪ್ರಶಸ್ತಿಗೆ ಅರ್ಹವನ್ನು ಪಡ್ಕೊಂಡಿರುವಂತಹ ಮಹಿಳೆ ಮರಿಯಾ ಮಚಾಡೋ. ಹೋರಾಟದ ಜೊತೆಗೆ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಂಥವ್ರು ದೊಡ್ಡ ಮಟ್ಟದಲ್ಲಿ. ಸೊ ಆ ಹೋರಾಟವನ್ನು ಪರಿಗಣಿಸಿ ಈಗ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ವೆನೆಜುವೆಲಾ ಪ್ರಜಾಪ್ರಭುತ್ವದ ಹೋರಾಟಗಾರ್ತಿ ಆಗಿರುವಂಥ ಮರಿಯಾ ಮಚಾಡೋಗೆ ಈಗ ಶಾಂತಿ ಪ್ರಶಸ್ತಿ ಸಿಕ್ಕಿದೆ, ನೊಬೆಲ್ ಪ್ರಶಸ್ತಿ.